ಇನ್ನು ಯತ್ನಾಳ್ ಉಚ್ಚಾಟನೆಗೆ ಚಿಕ್ಕಮಗಳೂರು ಬಿಜೆಪಿಯಲ್ಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿಂದೂ ನಾಯಕರು ಬೇಡ, ಬರೀ ಅಡ್ಜಸ್ಟ್ಮೆಂಟ್ ನಾಯಕರು ಬೇಕಾ ನಿಮಗೆ ಅಂತ ಹೇಳಿ ಪೋಸ್ಟ್ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಕೇಸರಿ ಶಾಲು ಹಾಕಿದವರು ಮತ ಹಾಕ್ತಾರೆ ಅಂತ ಹೇಳಿ ಭ್ರಮೆಯಲ್ಲಿದ್ದಾರೆ. ನಿಮ್ಮ ಶವ ಪೆಟ್ಟಿಗೆಗೆ ನೀವೇ ಕೈಯಾರೆ ಕೊನೆಯ ಮೊಳೆಯನ್ನು ಹೊಡಿಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು 8 ವರ್ಷ ಕಾಂಗ್ರೆಸ್ನ ಗ್ಯಾರಂಟಿ ಅನುಭವಿಸೋದಕ್ಕೆ ಸಿದ್ಧರಾಗಿ ನೀವು ಅಂಥೇಳಿ ಅವರ ಬೆಂಬಲಿಗರು ಅಂದರೆ ಯತ್ನಾಳ್ ಪರ ಬೆಂಬಲಿಗರು ಈಗ ಫೇಸ್ಬುಕ್ಕಲ್ಲಿ ಹಾಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಯತ್ನಾಳ್ ಅವರನ್ನು ಬೆಂಬಲಿಸಿ, ಜೊತೆಗೆ ಈ 6 ವರ್ಷ ಉಚ್ಚಾಟನೆ ಏನು ಮಾಡಿದಾರಲ್ಲ ಆ ಕ್ರಮ ಸರಿಯಲ್ಲ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ಈಗ ಈ ಥರ ಪೋಸ್ಟ್ ಹಾಕುವ ಮೂಲಕ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಈಗ ಬಿಜೆಪಿಯ ನಡೆ, ಕೇಂದ್ರ ಬಿಜೆಪಿಯ ನಡೆ ಏನಿದೆ, ಈಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂಥದ್ದು ಹೂ ಈಸ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈಗಾಗಲೇ ಒಂದು 5 ಜನರಿಗೆ ನೋಟಿಸ್ ಕೊಟ್ಟಿರುವಂಥವ್ರು BP ಹರೀಶ್ ಆಗಲಿ ಅಥವಾ ST ಸೋಮಶೇಖರ್ ಆಗಲಿ, ಹೆಬ್ಬಾರ್ ಆಗಲಿ ಅಥವಾ ರೇಣುಕಾಚಾರ್ಯ ಆಗಲಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಸೊ ಇವ್ರಿಗೂ ಕೂಡ ಈಗ ಢವಢವ ಇದ್ದೇ ಇದೆ. ಜೊತೆಗೆ ಈ ನೋಟಿಸ್ನ ಒಂದು ಪರ್ವ, ಜೊತೆಗೆ ಈ ಉಚ್ಚಾಟನೆಯ ಪರ್ವ ಇನ್ನು ಯಾರ ಮಟ್ಟಕ್ಕೆ ತಲುಪಬಹುದು, ಅಧ್ಯಕ್ಷರ ಮಟ್ಟಕ್ಕೂ ಕೂಡ ಬಹುಶಃ ತಲುಪಬಹುದಾ? ಸೊ ಈ ಥರದ ಒಂದಷ್ಟು ಚರ್ಚೆಗಳು ಈಗಾಗಲೇ ನಡೀತಾ ಇವೆ ಸಾರ್ವಜನಿಕ ವಲಯದಲ್ಲಿ.